ಕಳೆದ 4-5 ವರ್ಷ ಅದರಲ್ಲೂ ಮೋದಿಯವ್ರ ಸರ್ಕಾರ ಬಂದ ಮೇಲೆ 2017 ನಂತರ ಇವು ಭಾಳಷ್ಟು ಆಗ್ತಾ ಬಂದಿದ್ದಾವೆ. ಮತ್ತು ಇನ್ನುಳಿದ ಪರೀಕ್ಷೆಗಳು ಸಹಿತ ಅದೇ ರೀತಿ ನಡೆದಿದ್ದಾವ್ರಿ ಇವತ್ತು. ಮತ್ತು CBSE ಮಾಡಿ ಅದು ಗದ್ದಲ ಆಗಿಬಿಡ್ತು. 3 ಲ್ಯಾಂಗ್ವೇಜ್ ಸಿಸ್ಟಮ್ ಮಾಡಿ ಅಲ್ಲಿ ಸ್ಕೋರು ಹೆಚ್ಚು ಕಡಿಮೆ ಆಗಿ ಮಕ್ಕಳ ಅಂಕ ಹೆಚ್ಚು ಕಡಿಮೆ ಆಗಿ ಅದು ಗದ್ದಲ ಇರ್ತದೆ. ಇವತ್ತು ಅನೇಕ ಮಕ್ಕಳು ಮೇಲೆ ಅವ್ರ ಹೆಸರು ಇರ್ತದೆ, ಒಳಗೆ ಪೇಪರ್ ಏನು ಬರೆದಿರ್ತಾರೆ ಅವ್ರ ಪೇಪರ್ ಇಲ್ಲ ಅಲ್ಲಿ, ಬೇರೆದವ್ರ ಪೇಪರ್ ತಂದು ಅಟ್ಯಾಚ್ ಮಾಡಿದಂಥದ್ದು ನೋಡಿದಂಥ ಘಟನೆಗಳನ್ನ ಸಹಿತ ನಡೆದಾವೆ. ಅಂಥವ್ರು ಅನೇಕರು ಈಗಾಗಲೇ ಪಾಪ ತಮ್ಮ ಅಳಲನ್ನು ತುಳ್ಕೊಂಡಿದ್ದಾರೆ. ಈ ಎಲ್ಲ ಗದ್ದಲಕ್ಕೆ ನಿಜ ಹೆಚ್ಚು ಕಡಿಮೆ ನೀಟ್ ಸಲುವಾಗಿಂತೆ 6-7 ಹುಡುಗರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕೆ ಬಡತನ ಪರಿಸ್ಥಿತಿ ಮನೆ ಮಾರಿದಾರ ಅಥವಾ ಬಂಗಾರ ಮಾಡ್ಕೊಂಡಿದ್ದಾರೆ, ಏನು ಮತ್ತೆ ಹೊಸ ಎಕ್ಸಾಮ್ ಬರೀದು ಮತ್ತೇನು ಮಾಡೋದು ಅಂದ್ರೆ ಅವ್ರ ಬದುಕೇನಾಗಿರ್ಬಾರ್ದು, ಏನು ಕನಸುಗಳು ಏನಾಗಿರ್ಬಾರ್ದು ಅಂತ. ಯಾಕಂದ್ರೆ ಪೇಪರ್ ಚಲೋ ಆಗಿರ್ತದೆ, ಇಂಥ ಗದ್ದಲ ಆದ ತಕ್ಷಣ ಮತ್ತೆ ಮಾಡೋದಂದ್ರೆ ಕಷ್ಟ ಆಗ್ತದೆ. ಮತ್ತು ಹೊಸ ಕ್ವಶನ್ ಪೇಪರು ಮತ್ತೆ ತಯಾರು ಮಾಡ್ಕೊಳ್ಳೋದು, ಮತ್ತೆ ಹೋಗೋದು ಬರೋದು ಇದೆಲ್ಲನೂ ಭಾಳಷ್ಟು ಅಂದಷ್ಟು ಸುಲಭಿಲ್ಲ. ಹೀಗಾಗಿ ರಾಷ್ಟ್ರವ್ಯಾಪಿ ಈ ಮೂವ್ಮೆಂಟ್ ಸ್ಟಾರ್ಟ್ ಆಗಿ ಅಂಥ ಸಂದರ್ಭದಲ್ಲೇ ನಮ್ಮ CJI ಅವರು ಇಂಥ ಹೋರಾಟಗಾರರಿಗೆ ಅದು ನಿತ್ಯ ಈ ಬದುಕನ್ನು ಕಷ್ಟದಿಂದ ಎದುರಿಸುವಂಥ ಜನ ಹೋರಾಟ ಮಾಡೋದಕ್ಕೆ ಇವರೆಲ್ಲ ಕಾಕ್ರೋಚ್ ಅನ್ನುವಂಥ ಮಾತು ಅಂದ ತಕ್ಷಣ ಆ ಕಾಕ್ರೋಚ್ ಶಬ್ದದ ಮೇಲೆ ಇವತ್ತೊಂದು ಪಾರ್ಟಿ ಹುಡ್ಕೊಂಡ್ಬಿಟ್ಟಿತ್ತು, ಕಾಕ್ರೋಚ್ ಜನತಾ ಪಾರ್ಟಿ. ಅದು ದೀಪಿಕೆ ಅಂತವ್ರು ಹುಟ್ಟಾಕಿದ್ರು. ಅದಂದ್ರೆ ಇವತ್ತು ಕೋಟಿಗಳಲ್ಲಿ ಜನ ಅದಕ್ಕೆ ಮೆಂಬರು ಆಗಿದ್ದಾರೆ, ಹೋರಾಟ ಮಾಡ್ತಾಯಿದ್ದಾರೆ. ಆ ನೆರೆಗಟ್ಟಲೆ ಅದು ದೀಪಿಕೆ ಅಮೇರಿಕದಿಂದ ಬಂದ ದೆಹಲಿಯಲ್ಲಿ ಈಗಾಗಲೇ ಪ್ರೊಟೆಸ್ಟು ಮಾಡಿದ್ದಾರೆ. ಅಲ್ಲಿ ಪ್ರೊಟೆಸ್ಟ್ ಸಾಲದಿರ್ಬೋದು, 1000 ಜನ ಕೂಡಿರ್ಬೋದು ಅಲ್ಲಿ ಜಂತರ ಮಂತರದಲ್ಲೇ. ಆದರೆ ಈಗ ನಿಧಾನಕ್ಕಿದು ರಾಷ್ಟ್ರವ್ಯಾಪಿಯಾಗಿ ಅದರಲ್ಲೂ ಹೈದರಾಬಾದ, ಬೆಂಗಳೂರು, ಲಖನೌ ಈ ಮೇನ್ ಸಿಟಿಗಳಿಗೆ ಹೋಗಿ ಪ್ರೊಟೆಸ್ಟ್ ಮಾಡೋದು ನೋಡಿದ್ರೆ ಇಲ್ಲಿವರೆಗೆ ಮಾತ್ರ ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಕೊಟ್ಟಿಲ್ಲ. ಯಾಕೆ ಕೊಡಿಸ್ತಾ ಇಲ್ಲ, ಏನು ಕಾರಣ ಅನ್ನೋದು ಬೇರೆ ವಿಷಯ. ಯಾಕಂತಂದ್ರೆ ಒಬ್ರು ಕೊಟ್ಟರೆ ಇನ್ನೊಬ್ರು ಬೆನ್ನು ಹತ್ತದ ಇದು ಅಂತೇಳಿ. ಆದರೆ ಇಲ್ಲೇ